ನಿರಾಕಾರ ಗುರು ಗುರು ರೇ ನಿರ್ಗುಣ ಗುರು ಸೃಷ್ಟಿಕಾರ ಗುರು ವಿಶ್ವಂಬರ ಗುರುವಿನ ವೀಣ ನರ ನಾರಾಯಣ ಗುರು ಚರಿತಾಸೇಕರ ಪಾರಾಯಣ. ಎಲ್ಲ ಸ್ವಾಮಿ ಸಮರ್ಥ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ನಾನು ಇವತ್ತು ಹೇಳ ಹೊರಟ ವಿಚಾರ ತುಂಬಾ ಚೆನ್ನಾಗಿದೆ. ಮಹಾರಾಜರು ನಮಗೇನು ಬೇಕು ಏನು ಬೇಡ ಅವರಿಗೆ ತುಂಬ ಚೆನ್ನಾಗಿ ಅದು ಗೊತ್ತಿರುತ್ತೆ. ಸೊ ಪೂನಾದಲ್ಲಿ ರಾಜೇಶ್ ಅನ್ನವರ ಒಂದು ಜೀವನದಲ್ಲಿ ನಡೆದಿರ್ತಕ್ಕಂಥ ಅದ್ಭುತ ಘಟನೆ. ರಾಜೇಶ್ ಅವರು ಸ್ವಾಮಿ ಸಮರ್ಥರ ಅಷ್ಟೇ ತಕ್ಕ ಮಟ್ಟಿಗೆ ತಮ್ಮ ಕೈಯಿಂದ ಎಷ್ಟು ಸಾಧ್ಯನೋ ಅಷ್ಟು ಸೇವೆ ಮಾಡ್ಕೊಂಡಿರ್ತಾರೆ. ಸೊ ಹೀಗಿದ್ದಾಗ ಏನಾಗೋಗುತ್ತೆ, ಇವ್ರ ಮನಸ್ಸಲ್ಲಿ ಒಂದು ಆಸೆ ಬರುತ್ತೆ, ನನಗೆ ಈ ಥರ ಇರುವಂಥ ಒಂದು ಫೋಟೋ ಬೇಕು, ಸ್ವಾಮಿ ಮಹಾರಾಜರು ಅದರಲ್ಲಿ ಇರಬೇಕು, ಸೊ ಈ ಥರ ಒಂದು ಫೋಟೋ ಬೇಕು ಅನ್ನೋ ಒಂದು ಹಂಬಲ ಇರುತ್ತೆ. ಸೊ ಇವರ ಒಬ್ಬ ಆತ್ಮೀಯ ಗೆಳೆಯ ಫೋಟೋಗ್ರಾಫಿ ಅಂದರೆ ಫೋಟೋ ಸೇಲ್ ಮಾಡೋದು, ಪ್ರಸಾದ ಸೇಲ್ ಮಾಡೋದು, ಆ ಒಂದು ದಾರಿಯಲ್ಲಿ ಇರ್ತಾನೆ. ಸೊ ಇವರೇನು ಮಾಡಿಬಿಡ್ತಾರೆ, ಸೋಲಾಪುರದಲ್ಲಿ ಇರ್ತಾನೆ. ಅವರು ಸೋಲಾಪುರದಲ್ಲಿದ್ದ ತಕ್ಷಣ ಇವರು ಅವನಿಗೆ ಫೋನ್ ಮಾಡ್ತಾರೆ, ಇಲ್ಲ ನನಗೆ ಈ ಥರ ಒಂದು ಫೋಟೋ ಬೇಕು ನನಗೆ ಅಂಥೇಳಿ. ಸರಿ, ಸೊ ಇವ್ರೇನಂತಾರೆ, ಇಲ್ಲ ರಾಜೇಶ್, ನನಗೆ ಅದರದ್ದೊಂದು ಫೋಟೋ ಕಳಿಸು. ಸರಿ ಆಯಿತು, ರಾಜೇಶ್ ಕೂಡ ಆ ಫೋಟೋ ಅಲ್ಲಿ ಕಳಿಸ್ತಾರೆ ಅವರಿಗೆ. ಫೋಟೋ ಕಳಿಸಿದ ಮೇಲೆ ಇಷ್ಟು ಹುಡುಕ್ತಾರೆ ಅಂದರೆ ಆ ಫೋಟೋ ಸಿಗಲ್ಲ. ಕೊನೆಗೆ ಅವ್ರು ಹೇಳ್ತಾರೆ ರಾಜೇಶ್, ಮತ್ತು ಈ ಫೋಟೋ ನನಗೆ ಸಿಗ್ತಾ ಇಲ್ಲಪ್ಪ, ಖಂಡಿತವಾಗಿ ಸಿಕ್ಕ ತಕ್ಷಣ ನಾನು ನಿನಗೆ ಕಳಿಸ್ಕೊಡ್ತೀನಿ ಅಂತ. ಇಲ್ಲಿಗಿದು ಕ್ರಮೇಣವಾಗಿ ಒಂದು 2 ತಿಂಗಳು ಆಗೋಗ್ಬಿಡುತ್ತೆ. 2 ತಿಂಗಳು ಆದ ಮೇಲೆ ರಾಜೇಶ್ ಅವರ ಆತ್ಮೀಯ ಗೆಳೆಯ ಒಂದು ಎಂಗೇಜ್ಮೆಂಟ್ ಆಗುತ್ತೆ ಅವ್ರದ್ದು. ಅವ್ರಿಗೊಂದು ಥಾಟ್ಸ್ ಬರುತ್ತೆ, ಎಂಗೇಜ್ಮೆಂಟ್ ಆಗಿದೆಯಪ್ಪ, ಎಂಗೇಜ್ಮೆಂಟ್ ಆಗಿದೆ, ನಾನು ನಮ್ಮ ಒಂದು ಸಂಗಾತಿನ ಕರ್ಕೊಂಡು ಅಕ್ಕಲಕೋಟೆ ದರ್ಶನ ಮಾಡ್ಕೊಂಬರ್ಬೇಕು ಅಂಥೇಳಿ ಅಕ್ಕಲಕೋಟೆಗೆ ಹೋಗ್ತಾರೆ. ಅಕ್ಕಲಕೋಟೆಗೆ ಹೋದಾಗ ಏನಾಗೋಗ್ಬಿಡುತ್ತೆ, ಇವರು ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಪೂಜೆ ಮಾಡಿಸ್ತಾರೆ. ಆ ವಿಶೇಷವಾಗಿರ್ತಕ್ಕಂಥ ಪೂಜೆ ಆದಮೇಲೆ ಇವರಿಗೆ ಒಂದು ಪ್ರಸಾದ ಕೊಡ್ತಾರೆ. ಆ ಪ್ರಸಾದದಲ್ಲಿ ಸ್ವಾಮಿ ಸಮರ್ಥದ್ದು ಅದೇ ಫೋಟೋ ಇರುತ್ತೆ, ಯಾವುದು ರಾಜೇಶ್ ಅವರು ಕಳಿಸಿರೋ ಫೋಟೋ. ತುಂಬ ಚೆನ್ನಾಗಿರುತ್ತೆ, ತುಂಬ ಅದ್ಭುತವಾಗಿರುತ್ತೆ. ಸೊ ಹೀಗಿದ್ದಾಗ ರಾಜೇಶ್ ಅವರ ಆತ್ಮೀಯ ಗೆಳೆಯ ಸರಿ ಆಯಿತು, ಇದನ್ನು ಕೊಟ್ಟು ಕಳಿಸಿದ್ರೆ ಆಯಿತು ಅಂಥೇಳಿ ಅದನ್ನೇನು ಮಾಡಿಬಿಡ್ತಾರೆ, ಒಂದು ಮನೆಯಲ್ಲಿ ತೊಗೊಂಡೋಗಿ ಇಟ್ಬಿಡ್ತಾರೆ. ಅಲ್ಲಿಗೆ ಅದು ರಾಜೇಶ್ ಅವರ ಆತ್ಮೀಯ ಗೆಳೆಯನ ತಲೆಯಿಂದ ಹೊರಟೋಗ್ಬಿಡುತ್ತೆ. ಅಂದರೆ ಮುಂದೆ ತುಂಬ ಚೆನ್ನಾಗಿದೆ ಇದು. ರಾಜೇಶ್ ಅವರು ಅದನ್ನು ಫೋಟೋ ವಿಚಾರ ಅಂತೂ ರಾಜೇಶ್ ಅವರು ಮರ್ತು ಬಿಟ್ಟಿರ್ತಾರೆ. ಫೋಟೋ ಸಿಕ್ಕ ಮೇಲೆ ರಾಜೇಶ್ ಅವ್ರ ಆತ್ಮೀಯ ಗೆಳೆಯನು ಅದನ್ನು ಮರ್ತು ಬಿಡ್ತಾರೆ. ಸೊ ಈಗ ಒಂದು ದಿವಸ ಏನಾಗೋಗುತ್ತೆ, ರಾತ್ರಿ ಊಟ ಆದಮೇಲೆ ರಾಜೇಶ್ ಅವರು ಹಾಗೆ ವಾಕಿಂಗ್ ಹೋಗ್ಬಿಟ್ಟು ಬರೋಣ ಅಂಥೇಳಿ ಹೋಗ್ತಾ ಇರ್ತಾರೆ. ಹೋಗುವಾಗ ಇವರು ಹೋಗುವಂಥ ಒಂದು ದಾರಿಯಲ್ಲಿ ಲೆಫ್ಟಲ್ಲಿ ಒಂದು ಟರ್ನ್ಸ್ ಇರುತ್ತೆ, ಕರೆಂಟ್ ಎಲ್ಲ ಹೋಗಿರುತ್ತೆ. ಒಂದೇನೋ ಒಂಥರ ಬಂಗಾರದ ಬೆಳಕಿನ ಥರ, ಅಂದರೆ ಈ ಚಿನ್ನದ ಕಲರ್ ಮಿಂಚೋ ಥರ ಒಂದು ಮೂಲೆಯಲ್ಲಿ ಮಿಂಚ್ತಾ ಇರುತ್ತೆ. ಸೊ ಇವ್ರಿಗೆ ಏನಪ್ಪ ಇರ್ಬೋದು ಇದು ಅಂಥೇಳಿ ರಾಜೇಶ್ ಏನು ಮಾಡ್ತಾರೆ, ಒಳಗಡೆ ಗಲ್ಲಿಯಲ್ಲಿ ಹೋಗ್ಬಿಟ್ಟು ನೋಡ್ತಾರೆ. ಅಲ್ಲಿ ಒಂದು ಮೂಲೆಯಲ್ಲಿ ಒಂದು ಪೋಸ್ಟರ್ ಥರ ಬಿದ್ದಿರುತ್ತೆ. ಅದನ್ನು ಎಬ್ಸಿ ನೋಡಿದಾಗ ಅವರ ಆತ್ಮೀಯ ಗೆಳೆಯನಿಗೆ ಕಳಿಸಿರ್ತಕ್ಕಂತಹ ಆ ಫೋಟೋನೇ ಅಲ್ಲಿ ಬಿದ್ದಿರುತ್ತೆ. ಅಂದರೆ ನನಗಿಂಥ ಫೋಟೋ ಬೇಕು ಅಂಥೇಳಿ
ಇವರೇನು ತಮ್ಮ ಆತ್ಮೀಯ ಗೆಳೆಯರಿಗೆ ಹೇಳಿರ್ತಾರಲ್ವ ಆ ಫೋಟೋನೇ ಅಲ್ಲಿ ಬಿದ್ದಿರುತ್ತೆ. ಸೊ ಇವ್ರಿಗೆ ಎಷ್ಟು ಕಣ್ಣಲ್ಲಿ ನೀರು ಬಂದುಬಿಡುತ್ತೆ ಅಂದರೆ 3 ತಿಂಗಳಾಯಿತು ನಾನೊಂದು ಆಸೆ ಪಟ್ಟು, ಬಟ್ ಕೊನೆಗೂ ಮಹಾರಾಜರು ನನ್ನ ಕೈ ಬಿಡಲಿಲ್ವಲ್ಲ, ಆ ಒಂದು ವಿಶ್ವಾಸ ಹೋಗಲಿಲ್ವಲ್ಲ ಅಂಥೇಳಿ ಕೊನೆಗೆ ಏನು ಮಾಡ್ತಾರೆ, ಆ ಫೋಟೋ ತಗೊಂಡು ಈ ಥರ ಆಯಿತು ಮಗ ಅಂತ ಹೇಳ್ಬಿಟ್ಟು ಆ ಫೋಟೋನ ಹೊಡೆದ್ಬಿಟ್ಟು ಅವ್ರ ವಾಟ್ಸಪ್ಪಿಗೆ ಹಾಕ್ತಾರೆ. ಇಲ್ಲಿ ನೋಡಿ ಮಿರಾಕಲ್ ಏನಪ್ಪ ಅಂತಂದರೆ, ಇವರು ಒಂದು ಕಬೋರ್ಡಲ್ಲಿ ಆ ಫೋಟೋ ಇಟ್ಟಿರ್ತಾರೆ. ಇವರು ಆ ಫೋಟೋ ನೋಡಿದ ತಕ್ಷಣ ರಾಜೇಶ್ ಅವ್ರ ಫ್ರೆಂಡ್ಗೆ ಒಂಥರ ಶಾಕ್ ಆಗೋಗ್ಬಿಡುತ್ತೆ. ಇಲ್ಲಪ್ಪ, ಇದು ನನಗೆ ಅಕ್ಕಲಕೋಟೆಯಲ್ಲಿ ಸಿಕ್ಕಿರೋ ಫೋಟೋ ನಿನಗೆ ಹೆಂಗೆ ಸಿಕ್ತಿದ್ದು? ಇಲ್ಲ, ಈ ಥರ ಇಲ್ಲಿ ಬಿದ್ದಿತ್ತು, ನಾನು ತೊಗೊಂಡೆ. ಓ ಹೌದಾ, ಸರಿ ಬಿಡು, ಬೇರೆ ಯಾರಾದರೂ ಬೇಡ ಅಂದಿರೋರು ಹಾಕಿರ್ತಾರೆ. ಆದರೂ ಅವ್ರು ಏನಂತಾರೆ ಅಂತಂದರೆ, ಈ ಜನಕ್ಕೆ ಬುದ್ಧಿ ಇಲ್ಲ, ದೇವ್ರ ಫೋಟೋ ತೊಗೊಂಬಂದ್ಬಿಟ್ಟು ಎಲ್ಲಂದ್ರಲ್ಲಿ ಬಿಸಾಡ್ತಾರೆ ಅಂಥೇಳಿ ರಾಜೇಶ್ ಅವರ ಆತ್ಮೀಯ ಗೆಳೆಯನ ಬಾಯಿಂದ ಆ ಮಾತು ಬರುತ್ತೆ. ರಾತ್ರಿ ಮಲಗಿದಾಗ ಅವ್ರು ಏನಂತಾರೆ ಅಂದರೆ, ಈ ಮಾತು ನಾನು ಯಾಕಂದೆ, ಸ್ವಾಮಿ ಮಹಾರಾಜರ ಫೋಟೋ ತೊಗೊಂಬಂದ್ಬಿಟ್ಟು ನಾನು ಬೀರುವಲ್ಲಿ ಹಾಗೆ ಬಿಸಾಡಿದ್ದೀನಲ್ಲ, ತೆಗೆದು ಸುಧಾ ನೋಡಿಲ್ಲ ಅಂಥೇಳಿ ಇವ್ರು ಏನು ಮಾಡಿಬಿಡ್ತಾರೆ, ಮಾರನೇ ದಿವಸ ಸ್ನಾನ ಎಲ್ಲ ಮುಗಿಸ್ಕೊಂಡು ಓಪನ್ ಮಾಡಿ ನೋಡಿದ್ರೆ ಆ ಫೋಟೋ ಅಲ್ಲಿ ಇರಲ್ಲ. ಆ ಫೋಟೋ ಅಲ್ಲಿ ಇರಲ್ಲ, ಬರೀ ಆ ಫೋಟೋ ಇರಲ್ಲ, ಒಂದು 4 ಕಾಳು ಅಕ್ಷತೆ ಅಲ್ಲಿರುತ್ತೆ. ಅಂದರೆ ನೋಡಿ, ಏನು ಇದು ಬಹುಶಃ ಕಾಕತಾಳೇನೋ, ಜನ ನಂಬಲ್ವು, ಬಟ್ ಐ ಡೋಂಟ್ ಕೇರ್, ನಾನು ತಲೆಗೆಡಿಸ್ಕೊಳ್ಳಲ್ಲ. ಅದು ಏನಿದೆ ಅದು ವಾಸ್ತವ, ಹೇಳ್ತಾ ಇರೋದಷ್ಟೇ, ಮಹಾರಾಜರ ಆಶೀರ್ವಾದ ಹೇಳ್ತಾ ಇದ್ದೆ. ಆ ಫೋಟೋ ಇಲ್ಲಿಂದ ಅಲ್ಲಿ ಹೇಗೆ ಹೋಯಿತು, ಇವ್ರಿಗೆ ಅಕ್ಷತೆನೇ ಯಾಕೆ ಸಿಕ್ತು, ಆ ಫೋಟೋ ಅಲ್ಲಿ ಯಾಕೆ ಹೋಯಿತು, ಯಕ್ಷ ಪ್ರಶ್ನೆ ಇದೆ. ಸೊ ಅವ್ರ ಆತ್ಮೀಯ ಗೆಳೆಯರು ರಾಜೇಶ್ಗೆ ಫೋನ್ ಮಾಡ್ತಾರೆ, ಇಲ್ಲ ರಾಜೇಶ್ ಈ ಥರ ಆಯಿತು, ಈ ಥರ ಆಯಿತು. ಓಕೆ, ಅವರು ರಾಜೇಶ್ ಏನಂತಾರೆ ಅಂದರೆ, ಖುಷಿ ಅನಿಸುತ್ತೆ ಇವ್ರಿಗೆ, ಆಯ್ತಪ್ಪ ನಾನು ಇದ್ದಿರೋ ಜಾಗದಲ್ಲೇ ಮಹಾರಾಜರು ಬಂದರು ಅಂತ ಹೇಳಿ ಸುಮ್ಮನಾಗ್ತಾರೆ. ಈ ಫೋಟೋನ ತೊಗೊಂಡು ರಾಜೇಶು ಅವ್ರ ಮನೆಗೆ ಹೋಗ್ತಾರೆ. ಹೋಗಿ ಎಲ್ಲ ಫೋಟೋ ಫ್ರೇಮ್ ಗಿವೆಲ್ಲ ಹಾಕಿಸಿ ತೊಗೊಂಡೋಗಿ ಫೋಟೋ ಇಡ್ತಾರೆ. ಆದರೆ ಅವ್ರ ಮನೆಯಲ್ಲಿ ಒಂದು ಪ್ರಾಬ್ಲಮ್ ಆಗುತ್ತೆ. ಏನಂತ, ಇಲ್ಲ ಸ್ವಾಮಿ ಸಮರ್ಥರ ಫೋಟೋ ತಂದಿಟ್ಟರೆ ನಾನ್ ವೆಜ್ ಯಾವುದೇ ಕಾರಣಕ್ಕೂ ತಿನ್ನಬಾರ್ದು ಅಂತ ರೂಲ್ಸ್ ಇದೆ. ಸೊ ಅದು ತಪ್ಪು, ವಾಪಸ್ ನಮಗೆ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಮನೆಯಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳು ಆಗ್ತವೆ. ಆದರೆ ಫೋಟೋನ ರೆಡಿ ಮಾಡಿಸ್ಕೊಂಬಂದು ಮನೆಯಲ್ಲಿಟ್ಟಿರ್ತಕ್ಕಂಥ ರಾಜೇಶ್ ಅವರ ಮನಸ್ಸಿನ ಸ್ಥಿತಿಗತಿ ತುಂಬಾ ನೋವಾಗುತ್ತೆ. ನಮ್ಮ ಅಪ್ಪ ನಮ್ಮ ತಂದೆ ಅಂತ ನಂಬಿ ನಾನು ವಿಶ್ವಾಸ ಇಟ್ಕೊಂಡು ನಾನು ತೊಗೊಂಬಂದು ಇಟ್ಕೊಂಡಿದ್ದೀನಿ, ನಾನು ಹೆಂಗೆ ನಾನು ಹೊರಗಡೆ ಹಾಕಲಿ ನಮ್ಮ ತಂದೆಗೆ? ಅದು ಇಟ್ಸ್ ಅ ಫೀಲ್, ಅದು 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 ಹೇಳೋಕ್ಕಾಗಲ್ಲ. ಅದು ಆ ಫೀಲ್ ನಾನು ಅನುಭವಿಸಿದ್ದೀನಿ. ಬಿಕಾಸ್ ಇಲ್ಲಿ ಹೆಂಗಾಗುತ್ತೆ ಅಂತಂದರೆ, ರಾಜೇಶ್ ಅವರು ಅವ್ರ ಆತ್ಮೀಯ ಗೆಳೆಯರಿಗೆ ಫೋನ್ ಮಾಡ್ತಾರೆ, ಏನಪ್ಪ ಇದು ನಮ್ಮ ಮನೆಯಲ್ಲಿ ತಂದೆ ತಾಯಿ ಹಿಂಗೆ ಹೇಳ್ತಾ ಇದ್ದಾರೆ. ಆದರೆ ರಾಜೇಶ್ ಅವ್ರ ಆತ್ಮೀಯ ಗೆಳೆಯ ಒಂದು ಮಾತು ಹೇಳ್ತಾರೆ, ಎಂಥ ಒಂದು ಅದ್ಭುತ ಮಾತು ಅಂದರೆ ಅದು ಹೇಳಿ ನಾನಂತೂ ನನ್ನ ಜೀವನದಲ್ಲಿ ಕೇಳಿಸ್ಕೊಂಡಿಲ್ಲ ಅಂತ ಮಾತು. ಅವ್ರು ಏನಂತಾರೆ ಅಂದರೆ, ನೋಡಪ್ಪ, ನೀನು ಅವರನ್ನು ಮನೆಯಿಂದ ಹೊರಗಡೆ ಹಾಕ್ತೀನಿ ಅನ್ನೋ ವಿಚಾರ ಇದೆಯಲ್ಲ, ಅದನ್ನು ತೆಗೆದಾಕ್ಬಿಡು. ನೀನಿರೋದೇ ಅವ್ರ ಮನೆಯಲ್ಲಿ ಅಂತ. ನೀನು ನಿನ್ನ ಮನಸ್ಸಿನ ಮನದಲ್ಲಿ ಅವರನ್ನು ತಂದಿಟ್ಕೊಂಡಿದೀಯಾ, ಆದರೆ ಸ್ವಾಮಿ ಸಮರ್ಥರು ನಿನ್ನನ್ನು ಅವ್ರ ಮನೆಯಲ್ಲಿ ಇಟ್ಕೊಂಡಿದ್ದಾರೆ, ನಿನಗೆ 3 ಹೊತ್ತು ಊಟ ಕೊಡ್ತಾ ಇದ್ದಾರೆ. ಅರ್ಥಾತ್ ಏನು ಗೊತ್ತಾ, ಇಡೀ ಬ್ರಹ್ಮಾಂಡವೇ ಒಂದು ಮನೆ. ಆ ಮನೆಯಲ್ಲಿ ನಿನ್ನ ಬಾಡಿಗೆಗೆ ಬಂದಿದೆಯಾ, ನಿನ್ನನ್ನು ಇನ್ನೂ ಈ ಮನೆಯಲ್ಲಿ ಇಟ್ಕೊಂಡು ನಿನಗೆ ಜೋಪಾನ ಮಾಡ್ತಾ ಇದ್ದಾರೆ, ತಂದೆ ಸ್ಥಾನದಲ್ಲಿ ಕೂತ್ಕೊಂಡು ನಿನಗೆ ಹೊಟ್ಟೆ ತುಂಬ ಊಟ ಕೊಡ್ತಾ ಇದ್ದಾರೆ. ಅಂಥ ತಂದೆಗೆ ನೀನು ಮನೆ ಬಿಟ್ಟು ಹೊರಗಡೆ ಆಗ್ತಾ ಇದ್ದೀನಿ ಅಂತ ಹೇಳ್ತೀಯಲ್ಲ, ಮೂರ್ಖ, ನೀನು ಮಾಡಬೇಡ ಕೆಲಸ. ಅವ್ರಿಗೆ ಹೇಳು, ನೀವು ನಾನ್ ವೆಜ್ ತಿನ್ಬೇಕಾ, ನೀವು ತಿನ್ನಿ, ಆದರೆ ನಾನು ತಿನ್ನಲ್ಲ. ಬಟ್ ಬಿಕಾಸ್ ತಂದೆ ತಾಯಿಗೆಲ್ಲ ಎದುರಾಕೊಂಡು ಆ ಫೋಟೋನ ಮನೇಲಿ ಇಟ್ಕೊಂಡು ಹೇಳ್ತಾನೆ, ನಾನು ತಿನ್ನಲ್ಲ. ಓಕೆ, ಸೊ ಇಲ್ಲಿ ಹೆಂಗಾಗೋಗುತ್ತೆ, ಇವರು ಒಂದು ಆತ್ಮಸ್ಥೈರ್ಯ, ಒಂದು ಕಾನ್ಫಿಡೆನ್ಸ್ ಇರುತ್ತೆ ಇವರಿಗೆ. ನಾನು ಮಾಡ್ತೀನಿ ಮಹಾರಾಜರ ಸೇವೆ, ಅದು ಮಾಡೇ ಮಾಡ್ತೀನಿ, ಎಂಥದೇ ಕಷ್ಟ ಬರಲಿ, ಐ ಡೋಂಟ್ ಕೇರ್. ಓಕೆ, ಸೊ ಮಹಾರಾಜರ ಸೇವೆ ಸ್ಟಾರ್ಟ್ ಮಾಡ್ತಾ 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 ಇವ್ರ ಮನೆಯಲ್ಲಿ ಎಷ್ಟೋ ಮಿರಾಕಲ್ಸ್ಗಳು ನಡೆಯಕ್ಕೆ ಸ್ಟಾರ್ಟ್ ಆಗಿಬಿಡ್ತಾವೆ. ಇವರು ಸೇವೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಎಲ್ಲ ಅವ್ರಿಗೆ ಫ್ಯಾಮಿಲಿಗೆ ಸಂಬಂಧಪಟ್ಟಿರ್ತಕ್ಕಂಥವ್ರು ಎಷ್ಟೊಂದು ರಿಲೇಷನ್ಸು ಮನೆ ಬಿಟ್ಟು ಹೋಗಿರ್ತಾರೆ.
ಅವರೆಲ್ಲ ವಾಪಸ್ ಮನೆಗೆ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಥರ ಆದಾಗ ಏನಾಗೋಗ್ಬಿಡುತ್ತೆ, ಒಬ್ಬೊಬ್ಬರೇ ಮಹಾರಾಜರ ದಾರಿಯಲ್ಲಿ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲ, ನಮಗೆ ತುಂಬ ಒಳ್ಳೆಯದಾಗಿದೆ, ನಾವು ಮಹಾರಾಜರ ದಾರಿ ಬಿಡೋದು ಬೇಡ ಅಂತ ಹೇಳಿ ಕ್ರಮೇಣವಾಗಿ ಇವರು ಏನು ಸೇವೆ ಮಾಡ್ತಾ ಇರ್ತಾರೆ ಅಂದರೆ, ಒಂದು 5 ಮಾಲೆ ಜಪ, ಒಂದು 3 ಅಧ್ಯಾಯ ಓದೋದು, ಇಷ್ಟೇ ಸಿಂಪಲ್ ಸೇವೆ ಇದು ಮಹಾರಾಜರದು. ಅದು ಮಾಡ್ತಾ ಇರ್ತಾರೆ ರಾಜೇಶ್ ಅವರು. ಸೊ ಇದು ಕ್ರಮೇಣವಾಗಿ ಅವ್ರ ಮನೆಯಲ್ಲಿ ಸಂಪೂರ್ಣವಾಗಿ ಎಲ್ಲರೂ ನಾನ್ ವೆಜ್ ಬಿಟ್ಟು ವೆಜ್ ಆಗೋಗ್ಬಿಡ್ತಾರೆ. ಸೊ ಇವಾಗ ಅವ್ರ ಮನೆ ಸಂಪೂರ್ಣವಾಗಿ ಸ್ವಾಮಿ ಮನೆ ಆಗಿದೆ, ಸ್ವಾಮಿಮಯ ಆಗಿದೆ ಅಂತ ಹೇಳೋಕ್ಕೆ ರಾಜೇಶ್ ಅವರು ತುಂಬ ಇಷ್ಟಪಡ್ತಾ ಇದ್ದಾರೆ, ಈ ಮಾತು ಹೇಳಬೇಕು ಅಂತಂದರೆ. ಸೊ ಇವತ್ತು ನೀವು ವಿಡಿಯೋ ನೋಡ್ತಾ ಇರ್ಬೋದು. ವಿಡಿಯೋದಲ್ಲಿ ಹಿಂದೆ ದತ್ತ ಮಹಾರಾಜರ ವಿಗ್ರಹ ಇದೆ, ಆ ದತ್ತ ಮಹಾರಾಜರಿಗೆ ಬೆಣ್ಣೆ ಲೇಪನ ಸೊ ಮಾಡಿದ್ದೀವಿ. ಅದ್ಭುತ ಈ ಒಂದು ಬೆಣ್ಣೆ ಲೇಪನ. ಸೊ ಈ ಬೆಣ್ಣೆ ಲೇಪನದಲ್ಲೂ ಒಂದು ತುಂಬಾ ವಿಶೇಷವಾಗಿರ್ತಕ್ಕಂಥ ಒಂದು ಶಕ್ತಿ ಇದೆ, ಅದು ಅದ್ಭುತ ಶಕ್ತಿ. ಅದನ್ನು ಹೇಳೋಕ್ಕಾಗಲ್ಲ, ಖಂಡಿತವಾಗಿಯೂ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಹೇಳ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ. ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ.